ಒಂದು ಕಾಗೆ ಒಂದು ಮರದ ಕೊಂಬೆ ಮೇಲೆ ಕೂತಿರುತ್ತಂತೆ. ಕುತ್ಕೊಂಡು ಕರ್ಕಶವಾಗಿ ಕಾ ಕಾ ಅಂತ ಕೂಗ್ತಿರುತ್ತಂತೆ. ಅದು ಕೂಗೋದನ್ನ ಕೇಳಿ ಕೆಳಗಡೆ ಕೂತಿದಂತ ಒಬ್ಬ ವ್ಯಕ್ತಿ ಕಲ್ಲೆತ್ತಿ ಆ ಕಾಗೆ ಹೊಡಿತಾನಂತೆ. ತಕ್ಷಣ ಆ ಕಾಗೆ ಹಾರ್ಕೊಂಡು ಈ ಊರಿನವ್ರು ಸರಿ ಇಲ್ಲ ಅಂತ ಹೇಳಿ ಪಕ್ಕದ ಊರಿಗೆ ಹೋಗುತ್ತಂತೆ. ಅಲ್ಲಿ ಹೋಗಿ ಅದೇ ತರ ಕೂಗ್ದಾಗ ಅಲ್ಲೊಬ್ಬ ಗನ್ನೆ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಂತೆ. ಅವಾಗ ಕಾಗೆಗೆ ಅನ್ಸುತ್ತಂತೆ, ಅಯ್ಯೋ ಈ ಊರು ಸರಿ ಇಲ್ಲ, ಅದೇ ಊರು ಪರವಾಗಿಲ್ಲ ಅಂತೇಳಿ ವಾಪಸ್ ಅದೇ ಊರಿಗೆ ಬರ್ತಂತೆ. ಆ ಊರಿಗೆ ವಾಪಸ್ ಬಂದಾಗ ಅಲ್ಲಿದ್ದಂತ ಒಂದು ಕೋಗಿಲೆ ಹತ್ರ ಹೋಗಿ ಕಾಗೆ ಕೇಳ್ತಂತೆ, ಅಲ್ಲ ನೀನು ಕಪ್ಪಗಿದ್ಯಾ, ನಾನು ಕಪ್ಪಗಿದ್ದೀನಿ, ನೀನು ಕೂಗ್ತೀಯಾ, ನಾನು ಕೂಗ್ತೀನಿ, ನಾನು ಕೂಗಿದ್ರೆ ಜನ ಕಲ್ ತಗೊಂಡು ಹೊಡಿತಾರೆ, ಬಟ್ ನೀನು ಕೂಗಿದ್ರೆ ಕೋಗಿಲೆ ಅಂತ ಎಲ್ಲಿ ಅಂತ ಹುಡುಕಿ ನೀನು ಕೂಗೋದನ್ನ ಕೇಳ್ತಾರೆ, ಯಾಕೆ ಹಿಂಗೆ ಅಂತ. ನೀನು ಕರ್ಕಶವಾಗಿ ಕೂಗ್ತೀಯಾ, ನಾನು ಸುಮಧುರವಾಗಿ ಕೂಗ್ತೀನಿ. ಸೊ ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಜಾಗ ಬದಲಾಯಿಸಬಾರ್ದು, ರಾಗ ಬದಲಾಯಿಸಬೇಕು ಅಂತ ಆ ಕೋಗಿಲೆ ಹೇಳ್ತಂತೆ. ನಮ್ಮ ಜೀವನದಲ್ಲಿ ಬರುವಂತಹ 50% ಆಫ್ ಪ್ರಾಬ್ಲಮ್ಸ್ಗಳಿಗೆ ಮೂಲ ನಮ್ಮ ಮಾತು. ನಮ್ಮ ಮಾತೇ ನಮಗೆ ಮುತ್ತು, ನಮ್ಮ ಮಾತೇ ನಮಗೆ ಮೃತ್ಯು ಅಂತ ಹೇಳ್ತಾರೆ. ನಾವು ಯಾರಿಗಾದ್ರೂ ಸರ್ ಇಲ್ಲಿ ಬನ್ನಿ ಸರ್ ಅಂತ ಕರೆಯೋದಕ್ಕೂ, ಸರ್ ಸ್ವಲ್ಪ ಇಲ್ಲಿ ಬನ್ನಿ ಸರ್ ಅಂತ ಕರೆಯೋದಕ್ಕೂ ಬಹಳ ಡಿಫ್ರೆನ್ಸ್ ಇರುತ್ತೆ. ಹಂಗಂತ ಹೇಳಿ ಬಣ್ಣದ ಮಾತಾಡಿ ಅಂತ ಹೇಳ್ತಿಲ್ಲ, ವಿನಮ್ರರಾಗಿ ಮಾತಾಡಿ.